ಶ್ರೀ ಮಹಾವಿಷ್ಣವೇ ನಮಃ. ಡಿಯರ್ ಫ್ರೆಂಡ್ಸ್, ಆಯುರ್ವೇದಿಕ್ ಕ್ಯಾಪ್ಸುಲ್ ಅಂದರೆ ಏನೇನೋ ಅಂತ ತಿಳ್ಕೊಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆಯುರ್ವೇದಿಕ್ ಅಂದರೆ ಈ ಕ್ಯಾಪ್ಸುಲ್ ಅಂದರೆ ಏನಂತ ಫಸ್ಟು ಮೈಂಡ್ಗೆ ಹಾಕ್ಕೊಳ್ಳಿ. ಏನಪ್ಪ ಅಂತಂದರೆ, ಈಗ ನಾವು ಯಾವುದೋ ಒಂದು ನೆಲ್ಲಿಕಾಯಿ ಅಂತ ತಿಳ್ಕೊಳ್ಳಿ. ಈಗ ನೆಲ್ಲಿಕಾಯಿ ತಿಂದರೆ ನಮಗೆ ಬಾಡಿಗೆ ತುಂಬ ಒಳ್ಳೆಯದು. ಈಗ ನೆಲ್ಲಿಕಾಯಿ ಸ್ವಲ್ಪ ಜನ ತಿನ್ನೋಕ್ಕೆ ಆಗಲ್ಲ ಅಂದ್ಕೊಳ್ಳಿ, ಅದು ತಿನ್ನೋಕ್ಕೆ ಸ್ವಲ್ಪ ಜನ ಇಷ್ಟಪಡೋದು ತೊಗ್ದಿರುತ್ತೆ ಅಂತ. ಅದನ್ನೇನು ಮಾಡೋದಲ್ಲ, ಕ್ಯಾಪ್ಸುಲ್ ಮುಖಾಂತರ ತೊಗೊಬಂದಿರ್ತಾರೆ. ಏನು ಮಾಡಿರ್ತಾರೆ, ಆ ನೆಲ್ಲಿಕಾಯನ್ನೇ ಪೌಡ್ರ್ ಮಾಡಿ ಒಣಗಿಸಿ ಅದನ್ನ ಪೌಡ್ರ್ ಮಾಡಿ ಕ್ಯಾಪ್ಸುಲ್ ಮುಖಾಂತರ ತಂದಿರ್ತಾರೆ ಅಷ್ಟೇ. ಆ ಒಂದು ಕ್ಯಾಪ್ಸುಲ್ನ ನೀವು ತೊಗೊಂಡ್ರೆ ನೆಲ್ಲಿಕಾಯಿ ತಿಂದಂಗೆ ಅರ್ಥ ಅದು. ಅದಕ್ಕೆ ಏನು ಆಯುರ್ವೇದಿಕ್ ಕ್ಯಾಪ್ಸುಲನ್ನು ಏನೋ ಒಂದು ಕೆಮಿಕಲು, ಏನೋ ಒಂದು ಕ್ವಾಟ್ ಹೊಡೆದಂಗೆಲ್ಲ ಲೆಕ್ಕ ಹಾಕತ್ತಾರೆ ಜನ. ಯಾಕದು ತಲೆಗೆ ಹೋಗ್ತಾ ಇಲ್ಲ ಗೊತ್ತಿಲ್ಲ. ನಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ನೆಲ್ಲಿಕಾಯಿನೇ ಅಡ್ಜಸ್ಟ್ ಆಗಲ್ವ ನಿಮಗೆ? ಸೊಪ್ಪು ತರಕಾರಿನೇ ಕ್ಯಾರೆಟ್ ತಿನ್ನೋ ಸತ್ತೋಯ್ತಿರಾಗಲ್ಲ. ಈಗ ಪಾಲಕ್ ಸೊಪ್ಪು ತುಂಬ ಬ್ರೈನ್ಗೆ ಒಳ್ಳೆಯದು. ಅದನ್ನ ಪೌಡ್ರ್ ಮುಖಾಂತರ ಅದನ್ನ ಒಣಗಿಸಿ ಪೌಡ್ರ್ ಮಾಡಿ ಕ್ಯಾಪ್ಸುಲ್ ಮುಖಾಂತರ ಕೊಟ್ಟಿರ್ತಾರೆ ಅಷ್ಟೇ. ಅದನ್ನ ತಿನ್ನೋಕ್ಕಾಗಲ್ಲ ನೋಡಪ್ಪ, ನೀನು ಅದನ್ನ ಹುಡುಕೋಗಿ ತಿನ್ನೋಕ್ಕಾಗಲ್ಲ. ಕ್ಯಾಪ್ಸುಲ್ ಮುಖಾಂತರ ನಾವು ಕೊಟ್ಟಿದ್ದೀವಿ, ಅದನ್ನ ತಗೋ. ಅದು ಪಾಲಕ್ ತಿನ್ನಂಗೆ ಆಗುತ್ತೆ, ಅದು ಕ್ಯಾರೆಟ್ ತಿನ್ನಂಗೆ ಆಗುತ್ತೆ, ಬೀಟ್ರೋಟ್ ತಿನ್ನಂಗೆ ಆಗುತ್ತೆ ಅಷ್ಟೇ. ಇನ್ನೇನು ಆಯುರ್ವೇದಿಕ್ ಕ್ಯಾಪ್ಸುಲ್ಗಳಂದರೆ ಏನಲ್ಲಿ ಮೇಲಿಂದ ಉದುರ್ಕೊಟ್ಟಿಲ್ಲ. ನಾವು ದಿನನಿತ್ಯ ಏನು ಯೂಸ್ ಮಾಡ್ತಾ ಇದ್ದೀವಿ ಅದನ್ನೇ ಕ್ಯಾಪ್ಸುಲ್ ಮುಖಾಂತರ ಪೌಡ್ರ್ ಮುಖಾಂತರ ಅದನ್ನ ಒಣಗಿಸಿ ಪೌಡ್ರ್ ಫಾರ್ಮಲ್ಲಿ ಕ್ಯಾಪ್ಸುಲ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಅದರಲ್ಲಿ ಏನು ನೀವು ಅನ್ಕೊಂಡಂಗೆ ಅದರಲ್ಲಿ ಏನೂ ಇಲ್ಲ. ಸರಿ, ಅದನ್ನ ಮೈಂಡ್ಗೆ ಹಾಕೊಳ್ಳಿ. ನಮ್ಗೆ ಆಯುರ್ವೇದಿಕ್ ಅಡ್ಜಸ್ಟ್ ಆಗಲ್ಲ ಅಂದರೆ ನಿಮ್ಮ ಸೊಪ್ಪು ತರಕಾರಿನೂ ಅಡ್ಜಸ್ಟ್ ಆಗಲ್ಲ ಅಂತ ಆಯ್ತು ಹೋಗುತ್ತೆ. ಇವಾಗ ಬಾಡಿಗೆ ಟೈಮ್ ಸೇರಬೇಕು ಅಂದರೆ ಆಗಲಕಾಯಿ ತಿನ್ನಬೇಕು ಡೈಲಿ. ಅಂದರೆ ವಾರಕ್ಕೆ ಒಂದು 4 ಸಲ ಪಲ್ಯ ಮಾಡಿ ತಿನ್ಬೋದು. ಈ ಥರ ತಿನ್ನಬೇಕು ಅಂತ ಇರುತ್ತೆ. ಅದನ್ನ ಅವರು ಆಗಲಕಾಯಿನ ಕೆಲವು ಮಕ್ಳುಗಳು ತಿನ್ನಲ್ಲ, ಕೆಲವು ವ್ಯಕ್ತಿಗಳು ತಿನ್ನಲ್ಲ ಕೈ ಅಂದ್ಬಿಟ್ಟು ಅವ್ರೇನು ಮಾಡಿರ್ತಾರೆ, ಆಗಲಕಾಯಿನ ಒಣಗಿಸಿ ಪೌಡ್ರ್ ಮಾಡಿ ಅದನ್ನ ಜ್ಯೂಸ್ ಮುಖಾಂತರ ಕೊಟ್ಟಿರ್ತಾರೆ, ಇಲ್ಲ ಕ್ಯಾಪ್ಸುಲ್ ಮುಖಾಂತರ ಕೊಟ್ಟಿರ್ತಾರೆ ಅಷ್ಟೇ. ಆಯುರ್ವೇದಿಕ್ ಅಂದರೆ ಇಂಗ್ಲೀಷ್ ಮೆಡಿಸಿನ್ ಥರ ಕೆಮಿಕಲ್ಲು ಅದು ಇದು ಯಾವುದು ಮಿಕ್ಸ್ ಮಾಡಿರಲ್ಲ. ನಾವು ದಿನನಿತ್ಯ ಏನು ಯೂಸ್ ಮಾಡ್ತಾ ಇದ್ದೀವಿ, ನಾವು ದಿನನಿತ್ಯ ಈಗ ಏನು ಡ್ರೈ ಫ್ರೂಟ್ಸ್ಗಳನ್ನೂ ಹಂಗೆ ಪೌಡ್ರ್ ಮಾಡಿ ಕ್ಯಾಪ್ಸುಲ್ ಮುಖಾಂತರ ಕೊಡ್ತಾರೆ. ನಾವು ದಿನನಿತ್ಯ ಏನು ತಿಂತೀವಿ, ಏನು ಮಾಡ್ತೀವಿ, ಏನು ಹೆಲ್ತಿ ಪ್ರಾಡಕ್ಟ್ಗಳಿದೆ, ಏನು ನಟ್ಸ್ಗಳಿದೆ, ಬಾದಾಮ್ ಇದೆ, ಏನು ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಇದನ್ನೇ ಪೌಡ್ರ್ ಫಾರ್ಮಲ್ಲಿ ಕೊಡೋದಷ್ಟೇ. ಅದನ್ನೇ ಜ್ಯೂಸ್ ಮುಖಾಂತರ ಕೊಡೋದು ಅಷ್ಟೇ. ಆಯುರ್ವೇದಿಕ್ ಅಷ್ಟೇ ನೀವು ಡೈಲಿ ತಿನ್ನೋದೇ ಅದು. ನಾವು ದಿನನಿತ್ಯ ಏನು ಯೂಸ್ ಮಾಡ್ತೀವಿ ಅದನ್ನೇ ಅದ್ರ ಮುಖಾಂತರ ಕೊಟ್ಟಿರ್ತಾರೆ ಅಷ್ಟೇ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳಿ. ಬಾಡಿನ ವರ್ಷಕ್ಕೊಂದ್ಸಲ ಡಿಟಾಕ್ಸ್ ಮಾಡ್ಬೇಕು ನಾವು. ಈಗ ಈಗ ಒಂದು ಪೈಪಲ್ಲಿ ಒಂದು ಕಸ ಸಿಕ್ಕಾಬಿಟ್ರೆ ನೀರೇ ಹೋಗಲ್ಲ. ಅದೇ ಥರ ನಾವು ತಿನ್ನೋ ಫುಡ್ಡು ಒಳಗಡೆ ನಮ್ಮ ಬಾಡಿ ಒಳಗಡೆ ಟಾಕ್ಸಿಸ್ ಇದ್ದರೆ ಅದು ನಮ್ಮ ಬಾಡಿಗೆ ಎಲ್ಲ ಏನೇನು ಪ್ರೋಟೀನ್ ಬೇಕು, ಎಲ್ಲೆಲ್ಲಿಗೆ ಏನೇನು ಪ್ರೋಟೀನ್ಗಳನ್ನ ಕಳಿಸ್ಬೇಕು, ನ್ಯೂಟ್ರಿಷನ್ನ ಕಳಿಸ್ಬೇಕು, ಅದು ಕಳಿಸಲ್ಲ. ಯಾಕಂದರೆ ಬಾಡಿಲಿ ಡಿಟಾಕ್ಸ್ ಇದೆ, ಆ ಟಾಕ್ಸಿಸ್ ಇದೆ. ಅದನ್ನೆಲ್ಲ ಹೊರಗಡೆ ಹಾಕ್ಬೇಕಂದ್ರೆ ಏನು ಮಾಡಬೇಕು, ನಮ್ಮ ಬಾಡಿ ಲಿವರು, ಕಿಡ್ನಿ, ಬ್ರೈನು, ಹಾರ್ಟ್ ಎಲ್ಲನೂ ಡಿಟಾಕ್ಸ್ ಮಾಡ್ಬೇಕನ್ನ ಗಲೀಜುಗಳನ್ನ ತೆಗಿಬೇಕು. ತೆಗೆದ್ರೆ ನಾವು ತಿನ್ನೋ ಫುಡ್ಡು ಪ್ರೋಟೀನ್ ಆಗಿ ನಮಗೆ ಎಲ್ಲ ಆರ್ಗನ್ಗೂ ಸೇರುತ್ತೆ. ಇಷ್ಟೇ, ವೆರಿ ಸಿಂಪಲ್ ಡಿಯರ್ ಫ್ರೆಂಡ್ಸ್, ಇಷ್ಟೇ ವೆರಿ ಸಿಂಪಲ್. ಎಲ್ಲನೂ ನಮ್ಮ ಬ್ರ್ಯಾಂಡಲ್ಲೂ ಕೂಡ ಈ ಥರ ವೆಜಿಟೇಬಲ್ಸ್ಗಳು, ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ಈ ಥರ ಎಲ್ಲ ಫಾರ್ಮ್ ಮಾಡಿ ಅದನ್ನ ಇದು ಮಾಡಿ ನಮ್ಮ ಬ್ರ್ಯಾಂಡಲ್ಲಿ ಪ್ರತಿಯೊಂದು ಮೆಡಿಷನ್ಸ್ಗಳನ್ನು ಆಯುರ್ವೇದಿಕ್ ವೆಲ್ನೆಸ್ ಪ್ರಾಡಕ್ಟ್ಗಳನ್ನ ತಗೊಬರೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಅದು ಬರ್ತಾ ಇದೆ ಇನ್ನೊಂದು 2 months ಒಳಗಡೆ ಎಲ್ಲ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಮ್ಮ ಆಫೀಸಲ್ಲೂ ನೀವು ನಮ್ಮ ಬ್ರ್ಯಾಂಡಲ್ಲಿ ತೊಗೋಬೋದು, ಇಲ್ಲ ನಿಮ್ಗೆ ಹೊರಗಡೆ ನಿಮಗೆ ಯಾವ್ದು ಸಿಗುತ್ತೆ ಅದು ತೊಗೋಬೋದು. ಈಗ ಡಿಯರ್ ಫ್ರೆಂಡ್ಸ್, ಈಗ ಹಾರ್ಟ್ ಅಟ್ಯಾಕೆ ಒಬ್ಬ ಮನುಷ್ಯನಿಗೆ ಬರಬಾರ್ದು ಅಂತಂದರೆ ನಿಮಗೆ ಬೆಳ್ಳುಳ್ಳಿ ಇದೆ ಅಂದರೆ ಡೈಲಿ ಒಂದೊಂದು ಬೇಯಿಸ್ಕೊಂತೀನಿ. ಜೇನುತುಪ್ಪ ಇದೆಲ್ಲ ನೀವು ಯೂಸ್ ಮಾಡಿದ್ರೆ ಈಗ ನೀವು ಅದು ತಿನ್ನೋಕ್ಕಾಗಲ್ಲ, ನಿಮ್ಗೆ ಸಿಗಲ್ಲ. ಅದನ್ನ ಫಾರ್ಮಲ್ಲಿ ಪೌಡ್ರ್ ಫಾರ್ಮಲ್ಲಿ ಮಾಡಿರ್ತಾರೆ, ಲಿಕ್ವಿಡ್ ಫಾರ್ಮಲ್ಲಿ ಮಾಡಿ ಜ್ಯೂಸ್ ಆಗಿ ಕೊಡ್ತಾರೆ, ತಗೋಬೋದು ಅಷ್ಟೇ. ಫಸ್ಟು ಆಯುರ್ವೇದಿಕ್ ನಮ್ಗೆ ಅಡ್ಜಸ್ಟ್ ಆಗಲ್ಲ ನನ್ನ ಬಿಡಿ. ಆಯುರ್ವೇದಿಕ್ ಅಡ್ಜಸ್ಟ್ ಆಗಲ್ಲ ಅಂದರೆ ನೀವು ತಿಂತಿರೋ ಫುಡ್ಡು, ಹಿಟ್ಟು, ರಾಗಿ, ಅನ್ನ, ಸಾರು, ನೀವು ವೆಜಿಟೇಬಲ್, ತರಕಾರಿ ಅಂದರೆ ಏನು ಅಡ್ಜಸ್ಟ್ ಆಗಲ್ಲ ಅಂತ ಅರ್ಥ. ಮನುಷ್ಯರೇ ಅಲ್ಲ ಅಂತ ಅರ್ಥ ಆಗಲ್ಲ. ಆಗ ಮನುಷ್ಯರುಗಳು ಏನು ತಿಂತಾರೆ ಅದನ್ನೇ ಆಯುರ್ವೇದಿಕ್ಕಾಗಿ ತೊಗೊಬರೋದು. ಅದರಲ್ಲಿ ಫ್ರಾಡ್ ಕಂಪ್ನಿಗಳು ಎಷ್ಟೋ ಇರ್ಬೋದು. ಸರಿ, ನಾನು ಅದನ್ನೇ ರಿಸರ್ಚ್ ಮಾಡಿ ಚೆನ್ನಾಗಿ ಅದನ್ನ ಪರಿಶೋಧನೆ ಮಾಡಿ ಹೆಂಗೆ ಏನು ತಿಳ್ಕೊಂಡು ತೊಗೊಳ್ಳಿ. ನಾನು ತಿಳಿದವ್ರ ಹತ್ರ ಕೇಳಿ ಅದನ್ನ ಯಾವ ಥರ ಕಾಂಬಿನೇಷನ್ ತೊಗೊಳ್ಳಿ, ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಷ್ಟೇ ಹೇಳೋದು. ಅಮೃತ ಕಲಶ ಹಸ್ತಾಯ